ನಮಸ್ತೆ. ನಮಿ ಸ್ವಾಬಿಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ತುಂಬಾ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತೊಂದು ಒಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೀನಿ. ತುಂಬಾ ಒಳ್ಳೆಯ ಗಿಡಗಳಿಗೆ ಗ್ರೋ ಕೊಡುವಂತಹ ಒಂದು ಫರ್ಟಿಲೈಸರ್ನ ರೆಡಿ ಮಾಡಿದ್ದೀನಿ. ನಾನು ಆ ಫರ್ಟಿಲೈಸರನ್ನು ಹೇಗೆ ರೆಡಿ ಮಾಡೋದು, ಯಾವ ರೀತಿ ಗಿಡಕ್ಕೆ ಹಾಕೋದು, ಮಣ್ಣನ್ನು ಯಾವ ರೀತಿ ಹದ ಮಾಡಬೇಕು, ಗಿಡಗಳನ್ನು ಯಾವ ರೀತಿ ಪೋಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ನಾನು ಈ ಹಿಂದೆ ₹1 ಖರ್ಚಿಲ್ಲದೆ ಇರುವಂಥ 4 ಲಿಕ್ವಿಡ್ ಫರ್ಟಿಲೈಸರನ್ನು ವಿಡಿಯೋ ಹಾಕಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಕೂಡ ಹಾಕಿರ್ತೀನಿ. ಆ ವಿಡಿಯೋ ಕೂಡ ನೋಡಿದ್ದೀರಿ. ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಹಾಗೆ ಗಿಡಗಳಿಗೆ ಕ್ಯಾಲ್ಶಿಯಂ, ಪೊಟ್ಯಾಷಿಯಂ ಎಲ್ಲದೂ ಸಹ ಸಿಗುವಂಥ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಕೂಡ ಮಾಡಿ ಹಾಕಿದ್ದೀನಿ. ಅದರ ವಿಡಿಯೋ ಕೂಡ ಇದೆ. ಅದಕ್ಕೂ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನನಗೆ ತುಂಬಾ ಖುಷಿ ಆಗ್ತಿದೆ. ಹಾಗೆ ಗಿಡಗಳು ಮನೆ ಮುಂದೆ ಈ ರೀತಿ ಹೂವಿನ ಗಿಡಗಳು ಅಥವಾ ಯಾವುದೇ ಗಿಡಗಳಿದ್ರೂ ತುಂಬಾ ನೋಡಲಿಕ್ಕೂ ಚೆನ್ನಾಗೆ, ಹಾಗೆ ನಮಗೆ ದಿನನಿತ್ಯ ಆಮ್ಲಜನಕ ಪೂರೈಕೆ ಅಂತೂ ತುಂಬಾ ಒಳ್ಳೆ ರೀತಿಯಲ್ಲಿ ಸಿಗುತ್ತೆ. ಈ ರೀತಿ ಗಿಡಗಳನ್ನು ನಾವು ಪಾಟಲ್ಲಿ ಅಥವಾ ಹಾಗೆ ನೆಲದಲ್ಲೇ ಕೂಡ ಹಾಗೆ ಹೂವಿನ ಗಿಡಗಳು ಅಥವಾ ತರಕಾರಿ ಗಿಡಗಳನ್ನು ಆರಾಮಾಗಿ ಬೆಳೆಸ್ಬೋದು. ₹1 ಖರ್ಚಿಲ್ಲದೆ ಇರುವಂತಹ ಫರ್ಟಿಲೈಸರನ್ನು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ನಾನು ಅದೇ ರೀತಿಯಾಗಿರುವಂಥ ಒಂದು ಫರ್ಟಿಲೈಸರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಗೊಬ್ಬರನ ಇದು ₹1 ಖರ್ಚಿಲ್ಲ. ನೀವು ಮನೆಯಲ್ಲೇ ಯೂಸ್ ಮಾಡಿರುವಂತಹ ವಸ್ತುವಿನಿಂದನೇ ಮಾಡಿರುವಂತಹ ಒಂದು ಒಳ್ಳೆ ಫರ್ಟಿಲೈಸರು. ಇದರಿಂದ ತುಂಬಾ ಒಳ್ಳೆ ಗಿಡಗಳು ಗ್ರೋ ಅಪ್ ಆಗುತ್ತೆ. ಹಾಗೆ ಎಲೆಗಳು ಕೂಡ ಹಚ್ಚ ಹಸಿರಾಗಿರುತ್ತೆ. ಗಿಡದ ಬೇರುಗಳಿಗೂ ಕೂಡ ತುಂಬಾ ಬಲ ಬರುತ್ತೆ. ಹಾಗೆ ಒಳ್ಳೆ ಮೊಗ್ಗುಗಳು ಕೂರುತ್ತೆ. ತರಕಾರಿಗಳಿಗೂ ಸಹ ಒಳ್ಳೆ ತರಕಾರಿ ಕೂಡ ಬೆಳೆಯುತ್ತೆ. ಇದರಿಂದ ನೋಡಿ, ಇಷ್ಟೊಂದು ಸಣ್ಣ ಗಿಡದಲ್ಲಿ ಎಷ್ಟೊಂದು ಮೊಗ್ಗು ಕೂತಿದೆ, ಹಾಗೆ ಹೂ ಕೂಡ ಬಿಟ್ಟಿದೆ. ಇದಕ್ಕೆ ನಾನು ₹1 ಖರ್ಚು ಮಾಡಲ್ಲ. ಯಾಕೆ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೀನಿ, ನಾನು ₹1 ಖರ್ಚು ಮಾಡಿ ಹೊರಗಡೆಯಿಂದ ಯಾವುದೇ ಲಿಕ್ವಿಡ್ ಫರ್ಟಿಲೈಸರನ್ನು ತರಲ್ಲ, ಹಾಗೆಯೇ ಯಾವುದೇ ಗೊಬ್ಬರಗಳನ್ನು ಕೂಡ ನಾನು ತರಲ್ಲ. ಮನೆಯಲ್ಲೇ ಮಾಡಿರುವಂಥದ್ದು ಹೇಳಿದ್ನಲ್ಲ ನಾನು ಹಿಂದಿನ ವಿಡಿಯೋದಲ್ಲೇ. ಒಂದು 15 ನಿಮಿಷ ನಾವು ಇದಕ್ಕೋಸ್ಕರ ಒಂದು ಟೈಮ್ ಫಿಕ್ಸ್ ಮಾಡಿಕೊಂಡ್ರೆ ಒಂದು ಒಳ್ಳೆಯ ಫರ್ಟಿಲೈಸರ್ನ ನಾವು ರೆಡಿ ಮಾಡ್ಕೊಳ್ಬೋದು. ಆಚೆ ಕಡೆ ಹೋಗಿ ಕೆಮಿಕಲ್ ಇರುವಂಥ ಫರ್ಟಿಲೈಸರ್ ತಂದು ಹಾಕಿ ಗಿಡಗಳನ್ನು ಸಾಯಿಸ್ಲಿಕ್ಕಿಂತ ನಾವು ಮನೆಯಲ್ಲೇ ಈ ರೀತಿ ಒಳ್ಳೊಳ್ಳೆ ಲಿಕ್ವಿಡ್ ಫರ್ಟಿಲೈಸರು ಅಥವಾ ಫರ್ಟಿಲೈಸರನ್ನು ಮಾಡ್ಬೋದು. ಇದನ್ನು ತಿಂಗಳಲ್ಲಿ 1-2 ಸತಿ ಹಾಕಿದರೆ ಸಾಕಾಗುತ್ತೆ. 15 ದಿನಕ್ಕೆ ಒಮ್ಮೆ ಇದನ್ನು ಹಾಕಿದರೆ ಸಾಕಾಗುತ್ತೆ. ತುಂಬಾ ಒಳ್ಳೆ ಗ್ರೋ ಅಪ್ ಕೊಡುತ್ತೆ ಗಿಡ. ನೋಡಿ, ಈ ರೀತಿ ಒಳ್ಳೊಳ್ಳೆ ಹೂಗಳು ಬಿಡುತ್ತೆ. ಗಿಡ ತುಂಬ ಮೊಗ್ಗು ಕೂರುತ್ತೆ. ಸಣ್ಣ ಸಣ್ಣ ಗಿಡದಲ್ಲೇ ಈ ಥರದ್ದು ಫರ್ಟಿಲೈಸರ್ಗಳನ್ನು ನೀವೇ ಮನೆಯಲ್ಲೇ ರೆಡಿ ಮಾಡ್ಬೋದು. ಅದು ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಯಾರೆಲ್ಲ ಹೊಸಬರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನನ್ನು ಒತ್ತಿ ಆಲನ್ನು ನೋಟಿಫಿಕೇಷನ್ಗೆ ಕ್ಲಿಕ್ ಮಾಡಿದರೆ ನಾನು ಹಾಕುವ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಗಿಡಗಳ ಗ್ರೋ ಅಪ್ ಬಗ್ಗೆ, ಗಿಡಗಳು ಹೇಗೆ ಕೇರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋಗಳನ್ನು ಹಾಕಿದ್ದೀನಿ ನಾನು ಹಿಂದೆ. ಅದನ್ನೆಲ್ಲ ಕೂಡ ನೀವು ನೋಡಿ. ಇವತ್ತು ಒಂದು ಒಳ್ಳೆಯ ಫರ್ಟಿಲೈಸರ್ನ ರೆಡಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನಾನೇ ಮಾಡಿರುವಂತಹ ಒಂದು ಫರ್ಟಿಲೈಸರ್, ಇದು ಗೊಬ್ಬರ. ಇದನ್ನು ನೀವು 15 ದಿನಕ್ಕೊಮ್ಮೆ ಗಿಡಗಳಿಗೆ ಹಾಕಿದರೆ ಸಾಕು. ಗಿಡದ ಬುಡಕ್ಕೆ ಒಳ್ಳೆ ಗ್ರೋ ಅಪ್ ಕಾಣುತ್ತೆ. ಇದು ಯಾವುದರಿಂದ ಮಾಡಿದ್ದು ಅಂತ ಕೇಳಿದರೆ ಕೂಡ ನಿಮಗೇ ಆಶ್ಚರ್ಯ ಆಗುತ್ತೆ. ನೋಡಿ, ನಾನು ಇದು ಕಸದಿಂದ ರಸ, ನಿಮ್ಮ ಮನೆಯಲ್ಲಿ ತರಕಾರಿ ಸಿಪ್ಪೆ, ಹಣ್ಣುಗಳ ಸಿಪ್ಪೆ ಅಥವಾ ಅನ್ನ, ಬೇಳೆ, ಸಾರು ಏನೇ ಉಳಿದಿದ್ರೂ ಇದೆಲ್ಲವನ್ನು ಕೂಡ ಒಂದು ಡಬ್ಬಿ ಅಥವಾ ಬಕೆಟ್ನಲ್ಲಿ ಹಾಕಿ ನಾನು ಇದನ್ನು ಈ ರೀತಿ ಫರ್ಟಿಲೈಸರ್ನ ರೆಡಿ ಮಾಡಿರುವಂಥದ್ದು. ಇದನ್ನು ಸ್ವಲ್ಪ ಡ್ರೈ ಮಾಡಿ ಹಾಕಿರೋದು. ನೋಡಿ, ಅದನ್ನು ಹೇಗೆ ಮಾಡೋದು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಸ್ಕಿಪ್ ಮಾಡಬೇಡಿ. ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ತುಂಬಾ ಒಳ್ಳೆ ಗಿಡಗಳಿಗೆ ಗ್ರೋ ಅಪ್ ಆಗುವಂತಹ ಒಂದು ಫರ್ಟಿಲೈಸರ್ ಇದು, ಗೊಬ್ಬರ. ಇದು ಹೋಮ್ ಮೇಡು, ಯಾವುದೇ ಕೆಮಿಕಲ್ ಮಿಕ್ಸ್ ಇಲ್ಲ. ಇದು ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಈ ರೀತಿ ದೇವರಿಗೆ ಹೂವು ಇಟ್ಟಿರುವಂಥದ್ದು, ವೇಸ್ಟ್ ಆಗಿರುವಂಥದ್ದು, ಹಾಗೆ ಆಲೂಗಡ್ಡೆ ಸಿಪ್ಪೆ, ಟೀ ಪುಡಿ, ಅದರ ಜೊತೆಗೆ ತರಕಾರಿ ಸಿಪ್ಪೆ, ಸೊಪ್ಪಿನ ಬೇರು, ದಂಟು ಏನೇ ಇದ್ದರೂ ಕೂಡ ನಿಮ್ಮ ತರಕಾರಿನ ನೀವು ದಿನನಿತ್ಯ ತರಕಾರಿನ ಸಾಂಬಾರಿಗಂತೂ ಉಪಯೋಗಿಸ್ತೀರಿ. ಅದರ ಸಿಪ್ಪೆಗಳಂತೂ ಇರುತ್ತೆ. ಆ ಸಿಪ್ಪೆಗಳನ್ನು ಹಾಗೆ ಸೊಪ್ಪು ಕ್ಲೀನ್ ಮಾಡಿದಾಗ ಬೇರು, ದಂಟೆಲ್ಲ ಉಳಿದಿರುತ್ತೆ. ಅದನ್ನು ಮತ್ತು ಹಣ್ಣೇನಾದರೂ ತಂದರೆ ಅದರ ಸಿಪ್ಪೆಗಳು ಇರುತ್ತೆ. ಅದೇ ಥರ ನೆಲಗಡಲೆ ಅಂದರೆ ಶೇಂಗಾ ಬೀಜ ತಂದಾಗ ನಾವು ತಿಂದು ಅದರ ಸಿಪ್ಪೆ ಇರುತ್ತಲ್ಲ, ಅದನ್ನು ನಾವು ಈ ಥರ ಹಾಕ್ಬೋದು. ಯಾವುದೇ ಥರ ತರಕಾರಿ ಸಿಪ್ಪೆಗಳನ್ನು, ಹಣ್ಣುಗಳ ಸಿಪ್ಪೆಯನ್ನು, ಹೂವುಗಳನ್ನು, ವೇಸ್ಟ್ ಆಗುವಂಥದ್ದು, ಅನ್ನ ಉಳಿದಿದ್ದರೆ, ಸಾಂಬಾರು ಉಳಿದಿದ್ದರೆ ಅದನ್ನು ಕೂಡ ಹಾಕ್ಬೋದು. ಈ ರೀತಿ ಒಂದು ಬಕೆಟ್ ಅಥವಾ ಈ ರೀತಿ ಒಂದು ಡಬ್ಬಿನ ತಗೊಂಡಿದ್ದೀನಿ. ಇದಕ್ಕೆ 4 ಹೋಲ್ ಮಾಡಿದ್ದೀನಿ. ಯಾಕಂದರೆ ಇದು
ಕರಗೋಗುತ್ತೆ. ಅಂದರೆ ಅದು ಗೊಬ್ಬರ ಆಗುವಾಗ ಕರಗಿ ಲಿಕ್ವಿಡು ಉತ್ಪತ್ತಿ ಆಗುತ್ತೆ. ಆ ಲಿಕ್ವಿಡ್ ಅದರೊಳಗಿದ್ದರೆ ಅದೊಂಥರ ಸ್ಮೆಲ್ ಬರುತ್ತೆ ಮತ್ತು ಹುಳಗಳಾಗುವಂಥ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಅದು ಕೆಳಗಡೆ ಇಳಿದು ಹೋಗಲಿ ಅಂತ ಹೇಳಿ ಆ ರೀತಿ ಹೋಲನ್ನು ಮಾಡಿರೋದು. ಈಗ ನಾನು ಈ ಡಬ್ಬಿ ಅಥವಾ ಬಕೆಟ್ ಕೂಡ ನೀವು ಹಳೇದು ಯಾವುದಾದ್ರೂ ಒಂದು ಬಕೆಟನ್ನು ಕೂಡ ತಗೊಳ್ಬೋದು. ಈ ರೀತಿ ಡಬ್ಬಿಗೆ ಹೋಲ್ ಮಾಡಿಟ್ಟಿರೋವಂಥ ಡಬ್ಬಿಗೆ ನಾನು ಕಲ್ಲಂಗಡಿ ತಿಂದಾದ ತಕ್ಷಣ ಸಿಪ್ಪೆ ಇರುತ್ತಲ್ಲ, ಆ ಸಿಪ್ಪೆ ಅಥವಾ ಸೌತೆಕಾಯಿ ಸಿಪ್ಪೆ ಯಾವುದೇ ಕೂಡ ತರಕಾರಿ ಸಿಪ್ಪೆಗಳನ್ನು ಹಾಕ್ಬೋದು. ಇದನ್ನು ಹಾಕಿದ ನಂತರ ನಾನು ಸೊಪ್ಪನ್ನ ಈ ರೀತಿ ದಂಟು, ಪಾಲಕ್ ಸೊಪ್ಪು ಅಥವಾ ಯಾವುದೇ ಸೊಪ್ಪಾದರೂ ಅಷ್ಟೇ, ನೀವು ಸೊಪ್ಪನ್ನು ಯೂಸ್ ಮಾಡಿ ಆ ದಂಟೆಲ್ಲ ಉಳಿದಿರುತ್ತಲ್ವ ಬೇರು, ಅದನ್ನೆಲ್ಲ ಸುಮ್ಮನೆ ಆಚೆ ಈಚೆಲ್ಲ ಬಿಸಾಡಿ ಗಲೀಜು ಮಾಡ್ಕೊಳ್ಳಿಕ್ಕಿಂತ ಈ ರೀತಿ ಡಬ್ಬಿಯೊಳಗೆ ಹಾಕಿಟ್ಟು ಇದನ್ನು ನಾವು 2 ತಿಂಗಳ ಕಾಲ ಹಾಗೆ ಬಿಡಬೇಕಾಗತ್ತೆ. ಇದನ್ನು ಹಾಗೆ ಬಿಟ್ಟರೆ ಮಾತ್ರ ಇದರಲ್ಲಿ ಒಳ್ಳೆ ಫರ್ಟಿಲೈಸರು ನಿಮಗೆ ರೆಡಿಯಾಗುತ್ತೆ. ಈ ರೀತಿ ಎಲ್ಲವನ್ನು ಹಾಕಿದ ನಂತರ ನೋಡಿ, ತರಕಾರಿ ಹೂವು ಹಾಗೆ ಆಲೂಗಡ್ಡೆ ಸಿಪ್ಪೆ, ಟೀ ಪುಡಿ ಸೋಸಿರುವಂಥ ಟೀ ಪುಡಿ ಇರುತ್ತಲ್ವ, ಅದನ್ನು ಒಂದು ಸರ್ತಿ ಚೆನ್ನಾಗಿ ತೊಳ್ಕೊಳ್ಬೇಕು. ಯಾಕಂದರೆ ಸಕ್ಕರೆ ಹಾಕಿರೋದ್ರಿಂದ ಇರುವೆ ಬರುವಂಥ ಚಾನ್ಸ್ ಇರುತ್ತೆ. ಹಾಗೆ ತೊಳೆದಿರುವಂತಹ ಟೀ ಪುಡಿಯ ಇದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು. ಹಾಗೆ ಯಾವುದೇ ತರಕಾರಿ ಸಿಪ್ಪೆಗಳನ್ನು ಕೂಡ ಹಾಕ್ಕೊಳ್ಬೋದು. ಅನ್ನ ಉಳಿದ್ರೆ ಅನ್ನ, ಸಾಂಬಾರು ಉಳಿದ್ರೆ ಸಾಂಬಾರು ಕೂಡ ಹಾಕ್ಬೋದು. ಇದನ್ನು ಈ ರೀತಿ ಹಾಕಿದ ನಂತರ ನಾವು ಮುಚ್ಚಳ ಮುಚ್ಚಿಟ್ರಾಯ್ತು ಅಷ್ಟೇ. ಅದು ಕೆಳಗಡೆ ಲಿಕ್ವಿಡ್ ಇಳಿದು ಹೋಗಿರುತ್ತಲ್ವ, ಆ ಲಿಕ್ವಿಡಿಂದ ಕೂಡ ನಾವು ಒಂದು ಒಳ್ಳೆ ಫರ್ಟಿಲೈಸರ್ನ ರೆಡಿ ಮಾಡ್ಬೋದು. ನಾನು ಅದನ್ನು ಕೂಡ ವಿಡಿಯೋ ಹಾಕಿದ್ದೀನಿ ನಾನು ಈ ಹಿಂದೆ. ಇದನ್ನು 2 ತಿಂಗಳ ಕಾಲ ನಾವು ಹಾಗೆ ಬಿಟ್ಟರೆ, ಅಂದರೆ ನೀವು ಇದು ಫುಲ್ ಆಗೋ ತನಕ ಹಾಕ್ತಾ ಇರಬೇಕು. ಈ ಡಬ್ಬಿ ಪೂರ್ತಿ ತುಂಬೋ ತನಕ ಹಾಕಿ ಈ ರೀತಿ ಮುಚ್ಚಳನ ಮುಚ್ಚಿಟ್ರಾಯಿತು. 2 ತಿಂಗಳ ನಂತರ ನಿಮಗೆ ಒಂದು ಒಳ್ಳೆ ಫರ್ಟಿಲೈಸರು ರೆಡಿಯಾಗುತ್ತೆ. ಈ ಥರ ಹಾಕಿ ಮುಚ್ಚಳ ಮುಚ್ಚಿದ ಮೇಲೆ ಈ ರೀತಿ ಒಂದು ವೇಸ್ಟ್ ಬಕೆಟ್ ಯಾವುದಾದ್ರೂ ಇದ್ದರೆ ಆ ಬಕೆಟ್ ಒಳಗೆ ಈ ಡಬ್ಬಿನ ಇಳಿಸಿಟ್ರಾಯಿತು ಈ ರೀತಿ. ಯಾಕಂದರೆ ಹೋಲ್ ಮಾಡಿದ್ವಲ್ಲ, ಆ ಲಿಕ್ವಿಡ್ ಇಳಿದು ಹೋಗಿರೋದು ಪೂರ್ತಿ ಅಲ್ಲಿ ಸ್ಟಾಕ್ ಆಗಿರುತ್ತೆ. ಅದನ್ನು ನಾವು ಆವಾಗ ಆ ಲಿಕ್ವಿಡನ್ನು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಹೂವಿನ ಗಿಡಗಳಿಗೆ, ತರಕಾರಿ ಗಿಡಗಳಿಗೆ ಲಿಕ್ವಿಡ್ ಫರ್ಟಿಲೈಸರ್ ಥರ ಉಪಯೋಗಿಸ್ಕೊಳ್ಬೋದು. ಈ ರೀತಿ ನಾನು ಒಂದು ವಿಡಿಯೋನ ಕೂಡ ಹಾಕಿದ್ದೀನಿ, ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಅದನ್ನು ಕೂಡ ನೋಡಿ ನೀವು. ತುಂಬಾ ಒಳ್ಳೆ ಬೆನಿಫಿಟ್ ಇದೆ ಅದರಿಂದ ಕೂಡ ಹೂವಿನ ಗಿಡಗಳಿಗೆ, ತರಕಾರಿ ಗಿಡಗಳಿಗೆ. ನೋಡಿ, ಈ ರೀತಿ ಒಂದು ಕಡೆ ನೀವು ಮನೆ ಹೊರಗಡೆ ಎಲ್ಲಾದರೂ ಒಂದು ಕಡೆ ಇಟ್ಟ ನಂತರ, ನಾನು ಇದು 1 ತಿಂಗಳಾದಮೇಲೆ ತೆಗೆದಿರುವಂಥದ್ದು. ಇದು 1 ತಿಂಗಳಾದಮೇಲೆ ಸ್ವಲ್ಪ ಇದಾಗಿದೆ, ಅಂದರೆ ಅಡಿಭಾಗದಲ್ಲಿ ಹಾಗೆ ಇದೆ, ಮೇಲ್ಭಾಗದಲ್ಲಿ. ಇದರಿಂದ ನಾನು ಒಂದು ಲಿಕ್ವಿಡ್ ಫರ್ಟಿಲೈಸರನ್ನು ರೆಡಿ ಮಾಡ್ಕೊಂಡಿದ್ದೆ. ಅದನ್ನು ಹೀಗೆ ಸುಮ್ಮನೆ ತೋರಿಸ್ಲಿಕ್ಕೋಸ್ಕರ ಮಾಡಿದ್ದೆ. ಸ್ವಲ್ಪ ಗೊಬ್ಬರನ ಒಂದು ಬಕೆಟಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಹೂವಿನ ಗಿಡಗಳಿಗೆ ಹಾಕಿದರೆ ಸಹ ಒಳ್ಳೆ ಗ್ರೋ ಆಗುತ್ತೆ, ಮೊಗ್ಗು ಬಿಡುತ್ತೆ ತುಂಬಾ ತರಕಾರಿಗೆ ಯಾವುದಕ್ಕೂ. ಹಾಗೆ ಇದು 2 ತಿಂಗಳ ಆದಮೇಲೆ ನಾನು ತೆಗೆದಿರೋದು. ಅದು 1 ತಿಂಗಳಿಗೆ ತೆಗೆದಿದ್ದು. ಇದು 2 ತಿಂಗಳ ಆದ ನಂತರ ನಾನು ಈ ಗೊಬ್ಬರ ರೆಡಿಯಾಗಿದೆ ನೋಡಿ. ಈ ಗೊಬ್ಬರನ ಈಗ ಎಷ್ಟೊಂದು ಕಲರ್ ಯಾವ ಥರ ಬಂದಿದೆ ಅಂದರೆ ಬ್ಲ್ಯಾಕ್ ಆಗಿ ಅಷ್ಟು ಒಳ್ಳೆ ಗೊಬ್ಬರ ರೆಡಿಯಾಗಿದೆ. ಇದನ್ನು ನಾವು ಏನು ಮಾಡಬೇಕು ಅಂದರೆ ಸ್ವಲ್ಪ ಕೈಗೆ ಗ್ಲೌಸ್ ಹಾಕ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಸಣ್ಣ ಹುಳಗಳೇನಾದರೂ ಇದ್ದರೆ ಉಗುರು ಒಳಗಳಿಗೆ ಸೇರ್ಕೊಳ್ಬೋದು ಕೊಳೆಗಳು. ಅದಕ್ಕೋಸ್ಕರ ಒಂದು ಗ್ಲೌಸನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಇದನ್ನು 1-2 ದಿನ ಅಥವಾ ಜಾಸ್ತಿ ತುಂಬ ಬಿಸಿಲಿದ್ರೆ 1 ದಿನವೇ ಸಹ ಇದನ್ನು ಸ್ವಲ್ಪ ಒಣಗಿಸ್ಕೊಂಡ್ರಾಯ್ತು. ಒಂದು ವೇಸ್ಟೇಜು ಪೇಪರ್ ಅಥವಾ ಯಾವುದಾದ್ರೂ ಬ್ಯಾಗ್ ಇದ್ದರೂ ಕೂಡ ಆಗುತ್ತೆ. ಯಾವುದಾದ್ರೂ ಚೀಲ ಇದ್ದರೆ ಅದರ ಮೇಲೆ ಇದನ್ನು ಹರಡಿ ಬಿಸಿಲಲ್ಲಿ ಒಣಗಿಸಿದ್ರಾಯ್ತು. 1 ದಿನ ಇಡೀ ಒಣಗಿಸಿದ್ರೆ ಸಂಜೆ ಒಳಗೆ, ಬೆಳಗ್ಗೆ ಒಣಗಿಸಿದ್ರೆ ಸಂಜೆ ಒಳಗೆ ಡ್ರೈ ಆಗುತ್ತೆ. ನೀರಿನಂಶ ಏನೂ ಇರಲ್ಲ, ಪೂರ್ತಿಯಾಗಿ ಡ್ರೈ ಆಗುತ್ತೆ. ಈ ರೀತಿ ಒಣಗಿಸ್ಕೊಂಡ್ರಾಯ್ತು. ನಾನು ಶೇಂಗಾ ಬೀಜ ಅಂದರೆ ನೆಲಗಡಲೆಯ ಸಿಪ್ಪೆಯನ್ನು ಕೂಡ ಇದಕ್ಕೆ ಹಾಕಿರೋದ್ರಿಂದ ವೈಟ್ ಆಗಿರೋ ಅಂಥದ್ದು ಕಾಣ್ತಿದೆ ನೋಡಿ, ಅದೆಲ್ಲ ನೆಲಗಡಲೆ ಸಿಪ್ಪೆದು. ಈ ರೀತಿ ಡ್ರೈ ಆದ ನಂತರ ಸಂಜೆ ಹೊತ್ತಲ್ಲಿ, ಅಂದರೆ ಬೆಳಗ್ಗೆ ಇಡೀ ಒಣಗಿಸಿ ಆದ ನಂತರ ಸಂಜೆ ಹೊತ್ತಲ್ಲಿ ಇದನ್ನು ಈ ರೀತಿ ಪೌಡರ್ ಮಾಡ್ಕೊಳ್ಬೇಕು. ಕೈಯಲ್ಲೇ ಇದನ್ನು ಈ ರೀತಿ ಮಾಡಿಕೊಂಡ್ರೆ ಪುಡಿ ಆಗುತ್ತೆ. ಅದು ಡ್ರೈ ಆಗಿರೋದ್ರಿಂದ, ಪೂರ್ತಿ ಡ್ರೈ ಆಗಿರೋದ್ರಿಂದ ಪುಡಿ ಆಗುತ್ತೆ. ಈ ರೀತಿ ಪುಡಿ ಆಗುತ್ತೆ ನೋಡಿ. ಎಲ್ಲದನ್ನು ಈ ರೀತಿ ಮಾಡ್ಕೊಂಡ್ರಾಯ್ತು. ಸ್ವಲ್ಪ ಏನಾದರೂ ದೊಡ್ಡ ಪೀಸ್ಗಳು ಹಾಗೆ ಉಳಿದ್ರೆ ಅದನ್ನು ಪುನಃ ಗೊಬ್ಬರಕ್ಕೆ ಅಂತ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಬೋದು. ನಾನು ನೆಲಗಡಲೆ ಸಿಪ್ಪೆ ಅದರಲ್ಲಿ ಮಿಕ್ಸ್ ಆಗಿರೋದ್ರಿಂದ ವೈಟ್ ಕಾಣ್ತಿರೋದೆಲ್ಲ ನೆಲಗಡಲೆ ಸಿಪ್ಪೆ. ಅದು ಪೂರ್ತಿಯಾಗಿ ಗೊಬ್ಬರ ಆಗಿರಲಿಲ್ಲ.
ಅದಕ್ಕೋಸ್ಕರ ಹಾಗೆ ಇದೆ ಅದು. ಈ ರೀತಿ ನೋಡಿ ಒಂದು ಒಳ್ಳೆಯ ಫರ್ಟಿಲೈಸರ್ ರೆಡಿಯಾಗಿದೆ ಇದು. ಇದನ್ನು ನೀವು ಮನೆಯಲ್ಲೇ ವೇಸ್ಟೇಜು ತರಕಾರಿ ಸಿಪ್ಪೆಯಿಂದ ಈ ರೀತಿ ಫರ್ಟಿಲೈಸರನ್ನು ರೆಡಿ ಮಾಡ್ಕೊಳ್ಬೋದು. ₹1 ಏನಾದರೂ ದುಡ್ಡು ಕೊಡಬೇಕಾಗಿದೆಯಾ? ಇಲ್ಲ. ಅಲ್ಲಲ್ಲೆಲ್ಲ ತರಕಾರಿ ಸಿಪ್ಪೆಗಳನ್ನು, ಹಣ್ಣಿನ ಸಿಪ್ಪೆನ ಬಿಸಾಡಲಿಕ್ಕಿಂತ ಈ ರೀತಿ ನಾವು ಗೊಬ್ಬರನ ರೆಡಿ ಮಾಡ್ಕೊಳ್ಬೋದು. ₹1 ಖರ್ಚಿಲ್ಲದೆ ಇರುವಂತಹ ಒಂದು ಫರ್ಟಿಲೈಸರು ರೆಡಿಯಾಗಿದೆ ನೋಡಿ. ಇದನ್ನು ಬೇಕಾದರೆ ನೀವು ಗಿಡಕ್ಕೆ ಹಾಕದೇ ಇದ್ದರೆ ಈ ರೀತಿ ಒಂದು ಡಬ್ಬಿಯಲ್ಲಿ ಕೂಡ ಇದನ್ನು ಸ್ಟಾಕ್ ಮಾಡಿ ಇಟ್ಕೊಳ್ಬೋದು. ಯಾವಾಗ ಬೇಕೋ ಆವಾಗ ಅದನ್ನು ಯೂಸ್ ಕೂಡ ಮಾಡ್ಬೋದು. ನನಗೆ ತುಂಬಾ ಗಿಡ ಇರೋದ್ರಿಂದ, ಹೂವಿನ ಗಿಡಗಳು ತುಂಬಾ ಇರೋದ್ರಿಂದ ನನಗೆ ಇದು ಪೂರ್ತಿಯಾಗಿ ಬೇಕಾಗಿರೋದ್ರಿಂದ ನಾನು ಇದನ್ನು ಯಾವುದೇ ಡಬ್ಬಿಗೆ ಹಾಕ್ಕೊಂಡಿಲ್ಲ. ಹಾಗೆಯೇ ಇದನ್ನು ಗಿಡಗಳಿಗೆಲ್ಲ ಹಾಕ್ತಾಯಿದ್ದೀನಿ. ಅದು ಯಾವ ರೀತಿ ಹಾಕಬೇಕು, ಯಾವ ವಿಧಾನದಲ್ಲಿ ಹಾಕಬೇಕು ಅನ್ನೋದನ್ನು ಕೂಡ ನಾನೀಗ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇದನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ ಅಂತ ಹೇಳ್ತಿರೋದು ಅದಕ್ಕೋಸ್ಕರನೇ. ನಾನು ಒಂದು ದಾಸವಾಳ ಗಿಡವನ್ನು ತಗೊಂಡಿದ್ದೀನಿ. ಈಗ ದಾಸವಾಳ ಗಿಡದಲ್ಲಿ ಸುಮಾರು 1.5 ಇಂದ 2 ಇಂಚಿನಷ್ಟು ಮಣ್ಣನ್ನು ತೆಕ್ಕೊಳ್ಬೇಕಾಗುತ್ತೆ. ಮೇಲ್ಗಡೆ ಇರುವಂಥ ಮಣ್ಣನ್ನು 1.5 ಇಂದ 2 ಇಂಚಿನಷ್ಟು ಆಳವಾಗಿ ಸ್ವಲ್ಪ ಮಣ್ಣನ್ನು ಇದನ್ನು ತೆಕ್ಕೊಂಡು ಒಂದು ಕಡೆ ಇಟ್ಕೊಂಡು, ಅದರ ನಂತರ ತೆಗೆದಾದ ನಂತರ ಅಲ್ಲಿ ಬೇರ್ಗಿಂತ ಅಂದರೆ ಗಿಡದ ಬುಡಕ್ಕಿಂತ ಸ್ವಲ್ಪ ದೂರದಲ್ಲಿ ಈ ಗೊಬ್ಬರನ ಹಾಕಬೇಕಾಗತ್ತೆ. ಈ ರೀತಿ ಪ್ರೊಸೀಜರನ್ನು ನೀವು ಮಾಡಬೇಕಾಗತ್ತೆ. ಮೇಲ್ಗಡೆನೆ ಹಾಕಿದರೆ ಅದು ಬುಡಕ್ಕೆ ಹೋಗಲಿಕ್ಕೆ ತುಂಬಾ ಟೈಮ್ ತಾಗೋದ್ರಿಂದ ಈ ರೀತಿ 1.5 ಇಂದ 2 ಇಂಚಿನಷ್ಟು ಡೀಪಾಗಿ ಮಣ್ಣನ್ನು ತೆಕ್ಕೊಂಡು ಅದರ ನಂತರ ಗೊಬ್ಬರನ ಇದಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ನಾನು ಮಣ್ಣನ್ನು ತೆಗೆದಿಟ್ಕೊಂಡಿದ್ದೀನಿ. ಈಗ ಒಂದು ಮುಷ್ಟಿಯಷ್ಟು, ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿಯಷ್ಟು ಗೊಬ್ಬರನ ತಗೊಂಡ್ರೆ ಸಾಕು. ತುಂಬ ಸಣ್ಣ ಗಿಡ ಆದರೆ ಸ್ವಲ್ಪ ಕಡಿಮೆ ತಗೊಳ್ಳಿ. ಇದು ಸ್ವಲ್ಪ ದೊಡ್ಡ ಗಿಡ ಆಗಿರೋದ್ರಿಂದ, ಬುಡ ಸ್ವಲ್ಪ ದಪ್ಪಕ್ಕೆ ಇರೋದ್ರಿಂದ ಸ್ವಲ್ಪ ಬೇಕಾಗುತ್ತೆ ಇದು. ಹಾಗಾಗಿ ಇದಕ್ಕೆ ಒಂದು ಮುಷ್ಟಿಯಷ್ಟು ಗೊಬ್ಬರನ ಹಾಕಿದರೆ ಸಾಕಾಗುತ್ತೆ. ಬೇಕಿದ್ದರೆ ನೀವು ಸ್ವಲ್ಪ ಇದಕ್ಕೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಬೋದು, ಬೇಕಾದರೆ ಹಾಕ್ಕೊಳ್ಬೋದು. ಇದನ್ನು ಹಾಕಿದ ಮೇಲೆ ನಾವು ಮೊದಲು ತೆಗೆದಿಟ್ಕೊಂಡಿರುವಂತಹ ಮಣ್ಣು ಇದೆಯಲ್ಲ, ಆ ಮಣ್ಣನ್ನು ಇದ್ರ ಮೇಲ್ಗಡೆ ಹರಡಿದರೆ ಆಯಿತು. ಹರಡಿದ ಮೇಲೆ ನೀವು ಇದಕ್ಕೆ ನೀರನ್ನು ಕೊಡ್ಬೋದು. ಒಂದು ದಿನ ಬೇಕಾದರೆ ಹಾಗೆ ಬಿಟ್ಟರು ನಡೆಯುತ್ತೆ, ಇಲ್ಲ ನೀವು ನೆಕ್ಸ್ಟ್ ಡೇ ಕೂಡ ನೀರನ್ನು ಇದಕ್ಕೆ ಕೊಡ್ಬೋದು. ಮಣ್ಣನ್ನು ಮುಚ್ಚಿದ್ರಾಯ್ತು. ನಾವು ಫಸ್ಟು ತೆಗೆದಿಟ್ಟಿರುವಂಥ ಮಣ್ಣನ್ನು ಮುಚ್ಕೊಂಡ್ರಾಯ್ತು. ಇದಕ್ಕೆ ನಾನು ತೆಗೆದಿಟ್ಟಿದ್ನಲ್ಲ ಆ ಮಣ್ಣನ್ನೇ ಇದರ ಮೇಲ್ಗಡೆ ಹರಡ್ಕೊಂಡ್ರೆ ಆಗುತ್ತೆ. ತುಂಬಾ ಒಳ್ಳೆ ರಿಸಲ್ಟು ನಿಮಗೆ ಇದರಿಂದ ಸಿಗುತ್ತೆ. ಮತ್ತು ಇನ್ನೊಂದೇನು ಅಂದರೆ, ನಾವೇ ಮನೆಯಲ್ಲೇ ಮಾಡಿರುವ ಗೊಬ್ಬರ ನಾವು ಮಾಡಿರೋದು ಅನ್ನುವಂಥ ಖುಷಿ ಕೊಡುತ್ತೆ. ನಮಗೆ ತೃಪ್ತಿ ಸಹ ಸಿಗುತ್ತೆ ಅದರಿಂದ. ನಾವೇ ಮಾಡಿದ್ದಲ್ಲ ಇದು ಅಂತ ಸಿಗುತ್ತೆ. ಅಷ್ಟೊಂದು ಖುಷಿ ಕೊಡುತ್ತೆ. ಆ ಖುಷಿಗಿಂತ ಬೇರೆ ಯಾವುದೂ ಇಲ್ಲ ಅಲ್ವಾ? ನೋಡಿ, ನಾನು ಈ ರೀತಿಯೇ ಹಾಕಿರೋದ್ರಿಂದ ಸಣ್ಣ ಗಿಡ, ನಾನು ಒಬ್ಬರ ಹತ್ರ ತೊಗೊಂಡು ಬಂದಿರೋದು ಸಣ್ಣ ಗಿಡ, ಅದು ಕೂಡ ಅಷ್ಟು ಒಳ್ಳೆ ಮೊಗ್ಗುಗಳು ಕೂತು ಅಷ್ಟೊಂದು ಒಳ್ಳೆ ಹೂವೆಲ್ಲ ಬಿಡ್ತಾ ಇದೆ. ನೆಕ್ಸ್ಟು ಇನ್ನೊಂದು ಗಿಡ ಅದೇ ಥರ ಮಾಡ್ತಾಯಿದ್ದೀನಿ. ನಿಮ್ಮನೇಲಿ ಎಷ್ಟು ಗಿಡ ಇರ್ಬೋದು, ನೀವು ನೆಲದಲ್ಲಿ ನೆಟ್ಟಿರುವಂಥ ಗಿಡಗಳಿಗೂ ಸಹ ಇದೇ ಪ್ರೊಸೀಜರನ್ನು ಮಾಡ್ಬೋದು. ಸ್ವಲ್ಪ ಮಣ್ಣನ್ನು ತೆಗೆದು ಅದರ ನಂತರ ಗೊಬ್ಬರನ ಹಾಕಿ ಆಮೇಲೆ ಅದೇ ಮಣ್ಣನ್ನು ವಾಪಸ್ಸು ಹರಡಿದರೆ ಆಯಿತು. ಅಷ್ಟು ಒಳ್ಳೆ ರಿಸಲ್ಟ್ ಇದೆ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಯಾರಿಗೆಲ್ಲ ಗಿಡಗಳು ಗಾರ್ಡನಿಂಗು ಹುಚ್ಚಿದೆ, ಅಂದರೆ ಗಾರ್ಡನಿಂಗ್ ಬೆಳೆಸಬೇಕು ಅನ್ನೋದ್ರ ಬಗ್ಗೆ ತುಂಬಾ ಆಸಕ್ತಿ ಇರುವಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನು ಮುಂದೆ ಗಿಡಗಳ ಆರೈಕೆ ಬಗ್ಗೆ, ಮಳೆಗಾಲದಲ್ಲಿ ಯಾವ ರೀತಿ ಗಿಡಗಳನ್ನು ನಾವು ಆರೈಕೆ ಮಾಡಬೇಕು ಅನ್ನೋದ್ರದ್ದು ಬಗ್ಗೆ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ನಾನು ನಿಮ್ಮೆಲ್ಲರ ಪ್ರೋತ್ಸಾಹ ನನ್ನ ಚಾನಲಿಗೆ ಖಂಡಿತ ಬೇಕಾಗಿದೆ. ಯಾರೆಲ್ಲ ಹೊಸಬರು ನನ್ನ ಚಾನಲಿಗೆ ಕನೆಕ್ಟ್ ಆಗದೆ ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ಅನ್ನೋದು ನನಗೆ ಗೊತ್ತಿದೆ. ಹೊಸಬರೇ ನನ್ನ ವಿಡಿಯೋಗಳನ್ನು ನೋಡ್ತಾ ಇರೋದು, ಚಾನಲಿಗೆ ಕನೆಕ್ಟ್ ಆಗದೆ ನೋಡ್ತಾ ಇದ್ದೀರಿ ಅನ್ನೋದೊಂದು ಖುಷಿ ಇದೆ. ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಒತ್ತಿ ಆಲನ್ನು ನೋಟಿಫಿಕೇಷನ್ಗೆ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ನಿಮ್ಮೆಲ್ಲರ ಪ್ರೋತ್ಸಾಹ ನನ್ನ ಚಾನಲಿಗೆ ಖಂಡಿತ ಬೇಕಾಗಿದೆ. ಅದೇ ರೀತಿ ದಾಸವಾಳ ಆದ ನಂತರ ನಾನು ಮಲ್ಲಿಗೆ ಗಿಡ, ಇದು ಸ್ಟಾರ್ಟಿಂಗ್ ನಿಮ್ಗೆ ತೋರಿಸಿದ್ದೆ ಯಾವ ರೀತಿ ಇತ್ತು ನೋಡಿ. ನಂತರ ಇದಕ್ಕೆ ನಾನು ಲಿಕ್ವಿಡ್ ಫರ್ಟಿಲೈಸರನ್ನು 4 ಬಗೆಯ ಲಿಕ್ವಿಡ್ ಫರ್ಟಿಲೈಸರನ್ನು ನಾನು ವಾರಕ್ಕೂ ಒಂದು ಸರ್ತಿ ಒಂದೊಂದು ಫರ್ಟಿಲೈಸರ್ ಅನ್ನೋ ರೀತಿಯಲ್ಲಿ ಹಾಕಿ ಈ ಗಿಡನ ಗ್ರೋ ಅಪ್ ಮಾಡಿದ್ದೀನಿ ನಾನು. ಇದನ್ನು ಸಹ ಸೇಮ್ ಪ್ರೊಸೀಜರ್ ಅಷ್ಟೇ. ಮಣ್ಣನ್ನು ತೆಗೆದು ಪುನಃ ಇದಕ್ಕೆ ಗೊಬ್ಬರನ ಹಾಕಿ ಮತ್ತೆ ಮಣ್ಣು ಮುಚ್ಚಿದ್ರಾಯಿತು. ಆ ರೀತಿ ನಾನು ಎಲ್ಲ ಗಿಡಗಳಿಗೂ, ಪಾಟಲ್ಲಿರುವಂಥ ಪ್ರತಿಯೊಂದು ಗಿಡಗಳಿಗೂ ಅದೇ ರೀತಿ
ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿಯನ್ನು ತೋರಿಸೋದು ಬೇಡ ಅಂತ ಹೇಳಿ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ. ಅಂದರೆ ಅದನ್ನೆಲ್ಲ ವೀಡಿಯೋಗಳ ಮಾಡಿಲ್ಲ ನಾನು. ಆದ ನಂತರ ಎಲ್ಲ ಮಾಡಿದ್ದೀನಿ ನೋಡಿ. ಮಲ್ಲಿಗೆ ಗಿಡಗೂ ಸಹ ಒಳ್ಳೆ ಮೊಗ್ಗು ಕೂರುತ್ತೆ. ಗಿಡಗಳು ಹುಳದ ಬಾಧೆಯ ಬರದೇ ಇರೋ ಹಾಗೆ ಸಹ ನಾವು ಇದಕ್ಕೆ ಒಳ್ಳೆಯ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಅದ್ರ ವಿಡಿಯೋ ಕೂಡ ನಾನು ಮುಂದಿನ ದಿನದಲ್ಲಿ ಹಾಕ್ತೀನಿ, ಯಾವ ರೀತಿ ಮಾಡೋದು ಅಂತ. ಇದಕ್ಕೂ ಸಹ ನಾನು ಅದೇ ಪ್ರೊಸೀಜರನ್ನು ಅನುಸರಿಸಿದ್ದೀನಿ. ಹಾಗೆ ಗೊಬ್ಬರನ ಕೂಡ ಹಾಕಿದ ಮೇಲೆ ಇದಕ್ಕೆ ಮಣ್ಣನ್ನು ಹಾಕ್ಕೊಂಡ್ರಾಯ್ತು. ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಆ ರೀತಿ ಎಲ್ಲ ಗಿಡಗಳಿಗೂ ಮಾಡಿಕೊಂಡ್ರೆ ಒಳ್ಳೆಯ ರಿಸಲ್ಟ್ ನಮಗೆ ಗಿಡದಿಂದ ಬರುತ್ತೆ ನಮಗೆ. ಹಾಗೆ ಮಲ್ಲಿಗೆ ಗಿಡ, ದಾಸವಾಳ ಗಿಡ, ಬೇರೆ ಯಾವುದೇ ಹೂವಿನ ಗಿಡಗಳು ಕೂಡ ಅದರ ಅಡ್ಡಿಲ್ಲ, ಅಥವಾ ತರಕಾರಿ ಗಿಡಗಳು ಯಾವುದಕ್ಕೂ ಕೂಡ ಬೇಕಾದ್ರೆ ಹಾಕ್ಕೊಳ್ಬೋದು. ಕ್ವಾಂಟಿಟಿ ನಾನು ಸ್ವಲ್ಪ ಗೊಬ್ಬರ ಮಾಡಿರೋದು ಕಡಿಮೆ ಆಗಿದೆ. ಅಂದರೆ ನಾನು ಬೇರೆ ರೆಡಿ ಮಾಡ್ತಾ ಇದ್ದೀನಿ. ಅಂದರೆ 1-2 ತಿಂಗಳಿಗೆ ಒಂದು ಸರ್ತಿ ಅಂತ ತೆಗಿಲಿಕ್ಕೋಸ್ಕರ ನಾನು ಸಪ್ರೇಟಾಗಿ ಈ ರೀತಿ ತರಕಾರಿ ಸಿಪ್ಪೆಗಳನ್ನು ಬೇರೆ ಬೇರೆಯಾಗಿ ಡಬ್ಬಿಯೊಳಗೆ ಹಾಕಿಟ್ಟು ಬೇರೆ ಬೇರೆ ಗೊಬ್ಬರನ ರೆಡಿ ಮಾಡ್ಕೊಡ್ತೀನಿ. ಒಂದೇ ಸರ್ತಿ ನನಗೆ ಸಿಗೋದು ಕಷ್ಟ ಆಗುತ್ತೆ ಅಂತ ಹೇಳಿ ಸ್ವಲ್ಪನೇ ರೆಡಿ ಮಾಡ್ಕೊಳ್ತೀನಿ ನೋಡಿ. ಪ್ರತಿಯೊಂದು ಗಿಡದ ಬುಡಕ್ಕೂ ಹಾಕಿದ್ದೀನಿ, ಕಾಣ್ತಾ ಇದೆಯಲ್ವಾ. ಪ್ರತಿಯೊಂದು ಗಿಡದ ಬುಡಕ್ಕೆ ಹಾಕಿ ನಂತರ ಅದರ ಮೇಲೆ ಮಣ್ಣನ್ನು ಮುಚ್ಚಿದ್ದೀನಿ ನಾನು. ನಂತರ ಆ ದಿನ ಕೂಡ ಸ್ವಲ್ಪ ನೀರನ್ನು ಹಾಕ್ಬೋದು, ಇಲ್ಲಾದರೆ ನೆಕ್ಸ್ಟ್ ಡೇ ಕೂಡ ಇದಕ್ಕೆ ನೀರನ್ನು ಹಾಕ್ಬೋದು. ಒಳ್ಳೆಯ ರಿಸಲ್ಟ್ ನಿಮಗೆ ಸಿಗುತ್ತೆ. ತುಂಬಾ ಒಳ್ಳೆ ಹೂ ಬಿಡುತ್ತೆ. ನೀವು ಆಚೆ ಕಡೆಯಿಂದ ದುಡ್ಡು ಕೊಟ್ಟು ತಂದು ಹಾಕಲಿಕ್ಕಿಂತ ಇದಕ್ಕೋಸ್ಕರ ಒಂದು 10-15 ನಿಮಿಷ, 10 ಬೇಡ 15 ನಿಮಿಷನೂ ಬೇಡ, ನೀವು ತರಕಾರಿ ಕಟ್ ಮಾಡಿದ ತಕ್ಷಣ ಆ ಸಿಪ್ಪೆನ ತೊಗೊಂಡೋಗಿ ಆ ಡಬ್ಬಿಯಲ್ಲಿ ಹಾಕಿಟ್ರೆ ಆಯಿತು. ಡಬ್ಬಿ ಫುಲ್ ಆದ ತಕ್ಷಣ ಇನ್ನೊಂದು ಡಬ್ಬಿಗೆ ಅದೇ ರೀತಿ ಮಾಡ್ಕೊತ ಬಂದರೆ ನಿಮಗೆ 2-2 ತಿಂಗಳಿಗೆ ಒಂದೊಂದು ಸತಿ ಒಂದೊಂದು ಡಬ್ಬಿಯಲ್ಲಿ ಲಿಕ್ವಿಡ್ ಅಲ್ಲ, ಒಂದೊಂದು ಡಬ್ಬಿಯಲ್ಲಿ ಫರ್ಟಿಲೈಸರು ರೆಡಿಯಾಗುತ್ತೆ ನಿಮಗೆ. ನೀವು ಮಳೆಗಾಲ ಬರೋದ್ರೊಳಗೆ ಈ ರೀತಿ ಎಲ್ಲ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಇನ್ನೇನು ಮಳೆಗಾಲ ಹತ್ತಿರ ಬಂತು, ಅದಕ್ಕೋಸ್ಕರ ನಾನು ಮಾಡಿಟ್ಟಿರೋದನ್ನು ತೋರಿಸ್ತಾ ಇದ್ದೀನಿ. ಮಳೆ ಇಲ್ಲದೇ ಇರುವಂತಹ, ಮಳೆ ಹೆಚ್ಚು ಬರದೇ ಇರುವಂಥ ಕಡೆಯವರು ನೀವು ಯಾವಾಗ ಬೇಕಾದರೂ ಇದನ್ನು ರೆಡಿ ಮಾಡ್ಕೊಳ್ಬೋದು. ಬಿಸಿಲಿದ್ದಾಗ ಇದನ್ನು ಸ್ವಲ್ಪ ಒಣಗಿಸ್ಕೊಂಡ್ರೆ ಆಯಿತು, ಒಂದು ಫರ್ಟಿಲೈಸರ್ ರೆಡಿಯಾಗುತ್ತೆ. ಡಬ್ಬಿಲಿ ಈ ರೀತಿ ತುಂಬಿಸಿಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕೋ ಆವಾಗ ಗಿಡಗಳಿಗೆ ನೀವು ಹಾಕ್ಕೊಳ್ಬೋದು. ಅಷ್ಟು ಒಳ್ಳೆಯ ಮೊಗ್ಗು ಕೂರುತ್ತೆ, ಗಿಡಗಳು ಗ್ರೋ ಆಗುತ್ತೆ. ಎಂಥ ಗಿಡ ಆದರೂ ಕೂಡ ಈ ಫರ್ಟಿಲೈಸರಲ್ಲಿ ಗ್ರೋ ಆಗುತ್ತೆ. ಹಾಗೆ ಮುಂದಿನ ದಿನದಲ್ಲಿ ಬೇರೆ ಬೇರೆ ಫರ್ಟಿಲೈಸರ್ಗಳನ್ನು ಹೇಗೆ ರೆಡಿ ಮಾಡೋದು ಅನ್ನೋದ್ರ ವಿಡಿಯೋ ಕೂಡ ನಾನು ಹಾಕ್ತೀನಿ. ಅದೆಲ್ಲವನ್ನು ಕೂಡ ನೋಡಿ ನನ್ನ ಚಾನಲಿಗೆ ಪ್ರೋತ್ಸಾಹ ನೀಡಿ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು. ಹಾಗೆ ಹಿಂದೆ ಕೂಡ ಒಳ್ಳೊಳ್ಳೆ ಲಿಕ್ವಿಡ್ ಫರ್ಟಿಲೈಸರ್ ವಿಡಿಯೋಗಳನ್ನು ಹಾಕಿದ್ದೀನಿ, ನೋಡದೇ ಇದ್ದರೆ ಅದನ್ನು ಕೂಡ ನೋಡಿ. ಹಾಗೆ ಒಂದು ಲೈಕ್ ಮಾಡಿ, ಎಲ್ಲ ವಿಡಿಯೋಗೂ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಹೀಗೆ ನನ್ನ ಚಾನಲ್ ಮೇಲೆ ಇರಲಿ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡಿ. ಮಲ್ಲಿಗೆ ಗಿಡಗೂ ಕೂಡ ನಾನು ಪ್ರತಿಯೊಂದು ಗಿಡಕ್ಕೂ ಹಾಕಿ ಮಣ್ಣನ್ನು ಮುಚ್ಚಿಟ್ಟಿದ್ದೀನಿ ನೋಡಿ ಈ ರೀತಿ. ನಂತರ ಮಾರನೇ ದಿನ ಇದಕ್ಕೆ ನೀರನ್ನು ಕೊಟ್ಟರಾಯಿತು, ಇಲ್ಲ ಅವತ್ತೇ ಕೂಡ ಇದಕ್ಕೆ ನೀರನ್ನು ಹಾಕ್ಬೋದು. ಸ್ವಲ್ಪ ನೀರನ್ನು ಹಾಕಿದರೆ ಆಯಿತು, ಜಾಸ್ತಿ ಹಾಕೋದು ಬೇಡ. ಸ್ವಲ್ಪ ನೀರನ್ನು ಇದಕ್ಕೆ ಕೊಟ್ಕೊಳ್ತಾ ಬನ್ನಿ. ಒಳ್ಳೆಯ ನೋಡಲಿಕ್ಕೂ ಸಹ ಹೇಗಿರುತ್ತೆ. ಮತ್ತು ಇನ್ನೊಂದು ವಿಷಯ ಏನು ಹೇಳಬೇಕು ಅಂದರೆ, ನಾನು ವಿಡಿಯೋನ ನೋಡಿದ್ರೆ ಎಷ್ಟೊಂದು ಜನ ನಿಮ್ಮ ಪಾಟಲ್ಲಿರುವಂತಹ ಮಣ್ಣು ಎಷ್ಟೊಂದು ಕಪ್ಪಾಗಿದೆ, ಏನು ಹಾಕ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ರು. ಅದಕ್ಕೆ ನಾನು ಹಾಕ್ತಾ ಇರೋದು ಇದನ್ನೇ ಹಾಕಿದ್ದು. ಈ ರೀತಿ ಫರ್ಟಿಲೈಸರ್ನೇ ನಾನು ರೆಡಿ ಮಾಡಿ ಹಾಕಿರೋದಕ್ಕೋಸ್ಕರ ಆ ಮಣ್ಣಲ್ಲಿ ಸತ್ವ ಇದೆ. ಮಣ್ಣಲ್ಲಿ ಸತ್ವ ಇದ್ದರೆ ಮಾತ್ರ ಗಿಡಗಳು ಗ್ರೋ ಅಪ್ ಆಗಲಿಕ್ಕೆ ಸಾಧ್ಯ. ಮಣ್ಣಲ್ಲಿ ಏನೂ ಸತ್ವ ಇಲ್ಲದೆ ಬರೀ ಮಣ್ಣು ನೀರು ಇದ್ದರೆ ಗಿಡಗಳು ಖಂಡಿತ ಗ್ರೋ ಅಪ್ ಆಗಲ್ಲ, ಹೂ ಕೂಡ ಬಿಡಲ್ಲ. ಅದಕ್ಕೋಸ್ಕರ ಈ ರೀತಿ ನೀವು ಲಿಕ್ವಿಡ್ ಫರ್ಟಿಲೈಸರ್ನ ರೆಡಿ ಮಾಡ್ಕೊಳ್ಳಿ. ಹಾಗೆ ಒಳ್ಳೊಳ್ಳೆ ಫರ್ಟಿಲೈಸರನ್ನು ಮನೆಯಲ್ಲೇ ರೆಡಿ ಮಾಡಿಕೊಂಡು ಹಾಕಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.